ಪುಸ್ತಕ 2023-24ರಲ್ಲಿ 7ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ 9ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ. ಆಲ್ರೆಡಿ 7ನೇ ತರಗತಿಯವರಿಗಾಗಿ ನಾವು ಕನ್ನಡ, ಎಸ್ ಆಮೇಲೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ 4 ವಿಷಯಗಳಲ್ಲಿ ನಿಮ್ಮ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕಗಳ ಕೀ ಉತ್ತರಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಅವುಗಳ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ದಯಮಾಡಿ ಆ ವಿಡಿಯೋಗಳನ್ನು ನೋಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ ಮಾಡಲಿಕ್ಕೆ ಮರಿದಿರಿ. ಸೊ ನೋಡುವ, ಸೈನ್ಸ್ 7ದಲ್ಲಿ ಶೀರ್ಷಿಕೆ 9ರ ಪ್ರಶ್ನೆ ಮತ್ತು ಉತ್ತರ. ಶೀರ್ಷಿಕೆ 9 ಸ್ವಾತಂತ್ರ್ಯ ಹೋರಾಟ ಚಟುವಟಿಕೆಗಳು. ಮೊದಲ ಪ್ರಶ್ನೆ, ಇನ್ನೊಬ್ಬರ ಅಧೀನದಲ್ಲಿರುವ ಸನ್ನಿವೇಶ ಹಾಗೂ ಸ್ವತಂತ್ರವಾಗಿರುವ ಸನ್ನಿವೇಶಕ್ಕೂ ಇರೋ ವ್ಯತ್ಯಾಸಗಳು ಏನು ಅಂತಕ್ಕಂಥ ಪ್ರಶ್ನೆ ಇತ್ತು. ಸೊ ಉತ್ತರ ಏನಿದೆ ಅಂತಂದರೆ, ನಾವು ಇನ್ನೊಬ್ಬರ ಅಧೀನದಲ್ಲಿದ್ದರೆ ಆ ಸನ್ನಿವೇಶದಲ್ಲಿ ಸ್ವತಂತ್ರ ನಿರ್ಧಾರ ಕೈಗೊಳ್ಳಲು ಬರುವುದಿಲ್ಲ. ಆದರೆ ಸ್ವತಂತ್ರ ಸನ್ನಿವೇಶದಲ್ಲಿ ವಾಸವಾಗಿದ್ದರೆ ಸ್ವಂತ ನಿರ್ಧಾರಗಳನ್ನು ಕೈಗೊಳ್ಳಬಹುದು. ನಾವು ಇನ್ನೊಬ್ಬರ ಅಧೀನದಲ್ಲಿದ್ದರೆ ಅವರು ಹೇಳಿದ ಹಾಗೆ ಕೆಲಸ ಕಾರ್ಯ ಮಾಡಬೇಕಾಗುತ್ತದೆ. ಸ್ವತಂತ್ರ ಸನ್ನಿವೇಶದಲ್ಲಿ ಕೆಲಸ ಕಾರ್ಯಗಳನ್ನು ಯಾರ ಆದೇಶವಿಲ್ಲದೆ ಸ್ವತಃ ಮಾಡಬಹುದು ಅಂತಕ್ಕಂಥದ್ದು ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಎರಡನೇ ಪ್ರಶ್ನೆ, ಈ ಕೆಳಗಿನ ಸ್ವಾತಂತ್ರ್ಯ ಹೋರಾಟಗಾರರ ಕುರಿತು ಟಿಪ್ಪಣಿ ಬರೆಯಿರಿ. ಮೊದಲನೇದು, ಗಾಂಧೀಜಿಯವರ ಬಗ್ಗೆ ಬರಲಿಕ್ಕೆ ಹೇಳಿದ್ದಾರೆ. ಅಹಿಂಸೆ ಮತ್ತು ಸತ್ಯಾಗ್ರಹ ನೀತಿಯು ಗಾಂಧೀಜಿಯವರ ಹೋರಾಟದ ಅಸ್ತ್ರಗಳಾಗಿದ್ದವು. ಅವರು ಸ್ವಾತಂತ್ರ್ಯ ಚಳವಳಿಗೆ ಜನಾಂದೋಲನದ ಸ್ವರೂಪವನ್ನು ತಂದುಕೊಟ್ಟರು. ಸರಳತೆ, ಸಜ್ಜನಿಕೆ, ಸತ್ಯಸಂಧತೆ ಅವರ ಯಶಸ್ಸಿನ ಸೂತ್ರಗಳಾಗಿದ್ದವು. ಗಾಂಧೀಜಿಯವರು ಸಾಮಾನ್ಯ ಶಕ 1869 ಅಕ್ಟೋಬರ್ 2ರಂದು ಗುಜರಾತ್ ರಾಜ್ಯದ ಪೋರಬಂದರ್ ಎಂಬಲ್ಲಿ ಕರಮ್ಚಂದ್ ಗಾಂಧಿ ಮತ್ತು ಪುತಲಿಬಾಯಿಯವರ ಮಗನಾಗಿ ಜನಿಸಿದರು. ಇಷ್ಟು ಬರೆದ್ರೆ ಸಾಕು. ಎರಡನೇದು, ಜವಾಹರ್ಲಾಲ್ ನೆಹರು ಅವರ ಬಗ್ಗೆ ಬರಲಿಕ್ಕೆ ಕೇಳಿದ್ದಾರೆ. ಸೊ ಏನು ಬರಿಬೇಕಾಗಿತ್ತಂದರೆ, ಸಾಮಾನ್ಯ ಶಕ 1947 ಆಗಸ್ಟ್ 14ರಂದು ಭಾರತದಿಂದ ಪಾಕಿಸ್ತಾನ್ ಪ್ರತ್ಯೇಕಗೊಂಡಿತು. ಭಾರತ ಸಾಮಾನ್ಯ ಶಕ ವರ್ಷ 1947 ಆಗಸ್ಟ್ 15ರಂದ ಸ್ವತಂತ್ರಗೊಂಡಿತು. ಜವಾಹರ್ಲಾಲ್ ನೆಹರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿಯಾದರು. ದೀರ್ಘಕಾಲ ಸಾಗಿದ ರಾಷ್ಟ್ರೀಯ ಹೋರಾಟವು ಅಂತ್ಯಗೊಂಡ ದಿನವಾದ 15 ಆಗಸ್ಟ್ ಸಾಮಾನ್ಯ ಶಕ ವರ್ಷ 1947 ಭಾರತದ 1947 ಇತಿಹಾಸದಲ್ಲಿ ಒಂದು ಅವಿಸ್ಮರಣೀಯ ದಿನವಾಗಿದೆ ಅಂತ ಜವಾಹರ್ಲಾಲ್ ನೆಹರು ಅವರ ಬಗ್ಗೆ ಬರೀರಿ. ಸಿ. ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಬರಲಿಕ್ಕೆ ಕೇಳಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರ ಅನನ್ಯವಾದದ್ದು. ಅವರು ಕಲ್ಕತ್ತಾ ವಿಶ್ವವಿದ್ಯಾನಿಲಯದ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರು. ಸುಭಾಷರು ಗಾಂಧೀಜಿಯವರ ಬಗೆಗೆ ಅಪಾರ ಗೌರವ ಹೊಂದಿದ್ದರು. ಆದರೆ ಅವರ ರಾಜನೀತಿಯನ್ನು ವಿರೋಧಿಸಿದರು. ಕೊನೆಗೆ ಗಾಂಧೀಜಿ ಅವರೊಂದಿಗೆ ತೀವ್ರ ಭಿನ್ನಾಭಿಪ್ರಾಯ ತಳೆದು 1939ರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಪಕ್ಷದಿಂದ ಹೊರಬಂದರು. ನಂತರ ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನು ಸಂಘಟಿಸಿದರು ಅಂತಕ್ಕಂಥದ್ದು ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಬರಿಬೇಕು. ಇನ್ನು ನೆಕ್ಸ್ಟ್, ಭಗತ್ ಸಿಂಗ್ ಬಗ್ಗೆ ಕೇಳಿದ್ದಾರೆ. ನಮ್ಮ ದೇಶದ ಇತರೆ ಕ್ರಾಂತಿಕಾರಿಗಳೆಂದರೆ ವಿನಾಯಕ್ ದಾಮೋದರ್ ಸಾವರ್ಕರ್, ಖುದಿರಾಮ್ ಬೋಸ್, ಚಂದ್ರಶೇಖರ್ ಆಜಾದ್ ಮತ್ತು ಭಗತ್ ಸಿಂಗ್. ಖುದಿರಾಮ್ ಸ್ವಾತಂತ್ರ್ಯ ಹೋರಾಟದಲ್ಲಿ ನೇಣುಗಂಬ ಏರಿದ ಭಾರತದ ಮೊದಲ ಹುತಾತ್ಮ. ಆಗ ಆತನ ವಯಸ್ಸು ಕೇವಲ 19 ವರ್ಷ. ಆದರೆ ಭಗತ್ ಸಿಂಗ್ ಹಿಂದೂಸ್ತಾನ್ ಸಮಾಜವಾದಿ ರಿಪಬ್ಲಿಕನ್ ಸಂಘಟನೆಯನ್ನು ಸೇರಿ ಅದರ ಪ್ರಧಾನ ಕಾರ್ಯದರ್ಶಿ ಆಗಿದ್ದ. ಸಾಮಾನ್ಯ ಶಕ ವರ್ಷ 1929ರಲ್ಲಿ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ದಿಲ್ಲಿಯಲ್ಲಿ ಕೇಂದ್ರೀಯ ಶಾಸನ ಸಭೆ ಮೇಲೆ ಬಾಂಬನ್ನು ಎಸೆದಿದ್ರು. ಪ್ರಶ್ನೆ 3, ಪುಸ್ತಕಗಳ ಸಹಾಯದಿಂದ ಮಂದಗಾಮಿ, ತೀವ್ರಗಾಮಿ ಮತ್ತು ಕ್ರಾಂತಿಕಾರಿಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳಿದ್ದಾರೆ. ಸೊ ಮೊದಲಿಗೆ ಮಂದಗಾಮಿಗಳ ಬಗ್ಗೆ ನೋಡೋಣ. ಮಂದಗಾಮಿಗಳು 1885ರಿಂದ 1905 ನಡುವಿನ ಕಾಲಘಟ್ಟವನ್ನು ಮಂದಗಾಮಿಗಳ ಕಾಲ ಅಂತ ಕರಿತೀವಿ. ಇವರು ಸಂವಿಧಾನಾತ್ಮಕ ನೀತಿಯಲ್ಲಿ ನಂಬಿಕೆಯನ್ನು ಇಟ್ಟಿದ್ರು. ಇನ್ನು ಎರಡನೇದು ಯಾರು ಬರ್ತಾರಪ್ಪ ಅಂತಂದ್ರೆ ತೀವ್ರಗಾಮಿಗಳು ಬರ್ತಾರೆ. 1905ರಿಂದ 1919 ನಡುವಿನ ಕಾಲಘಟ್ಟದಲ್ಲಿ ಗುರುತಿಸಿಕೊಂಡಿದ್ರು. ಇವರು ಪ್ರಾರ್ಥನೆ ಮತ್ತು ಮನವಿಯ ಮೂಲಕ ತಿರಪೆ ನೀತಿಯನ್ನು ವ್ಯಂಗ್ಯವಾಗಿ ಮಾಡಿದರು. ಕಾಯ್ದು ನೋಡುವ ವಿಧಾನ ಪ್ರಶ್ನಿಸಿ ಹೊಸ ನಾಯಕರ ಒಂದು ಗುಂಪು ಕಾಂಗ್ರೆಸ್ನಲ್ಲಿ ಉದಯವಾಗಿತ್ತು, ಅದೇ ತೀವ್ರಗಾಮಿಗಳು. ಇನ್ನು ಮೂರನೇದು ಬರೋದು ಕ್ರಾಂತಿಕಾರಿಗಳು. ಬ್ರಿಟಿಷರ ನೀತಿಯನ್ನು ತಕ್ಷಣವೇ ವಿರೋಧಿಸ್ತಾರೆ. ಅವರ ವಿರುದ್ಧ ದಂಗೆ, ಪ್ರತಿಭಟನೆ, ಕೊಲೆಗಳನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಅಂತಕ್ಕದ್ದನ್ನು ಬರಿಬೇಕು. ಇನ್ನು ಪ್ರಶ್ನೆ 4 ಇದೆ ನೋಡಿ, ಚಿತ್ರಕಥನ. ಚಿತ್ರ ಗಮನಿಸಿ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಹಾಗೂ ಮಾಡು ಇಲ್ಲವೇ ಮಡಿ, ಹೀಗೆ ಗಾಂಧೀಜಿಯವರು ಕರೆ ನೀಡಲು ಕಾರಣ ಏನು ಅಂತ ಕೇಳಿದ್ದಾರೆ. ಉತ್ತರ, ಕ್ರಿಪ್ಸ್ ಆಯೋಗದ ವೈಫಲ್ಯವನ್ನು ಭಾರತೀಯರು ಕೆರಳಿಸಿತು. ಗಾಂಧೀಜಿ ಅವರು ಸಾಮಾನ್ಯ ಶಕ 1942 ಆಗಸ್ಟ್ 8ರಂದು ಮುಂಬೈನಲ್ಲಿ ಕಾಂಗ್ರೆಸ್ಸಿಗರ ಸಭೆ ಕರೀತಾರೆ. ಅಲ್ಲಿ ಪ್ರಸಿದ್ಧ ಭಾರತ ಬಿಟ್ಟು ತೊಲಗಿ ಅಂತ ನಿರ್ಣಯ ಅಂಗೀಕಾರ ಮಾಡ್ತಾರೆ. ಭಾರತೀಯರಿಗೆ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆ ಕೂಗ್ತಾರೆ. ಸರ್ಕಾರವು ಮರುದಿನವೇ ಗಾಂಧೀಜಿ ಮತ್ತು
ಇತರೆ ನಾಯಕರನ್ನ ಬಂಧಿಸ್ತದೆ? ಪ್ರಶ್ನೆ 5. ಆಲ್ಬಮ್ ತಯಾರಿಕೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯವರ ವಿವಿಧ ಹೋರಾಟಗಳಿಗೆ ಸಂಬಂಧಿಸಿದ ಚಿತ್ರ ಸಂಗ್ರಹಿಸಿ ತರಗತಿಯಲ್ಲಿ ಮಾಹಿತಿಗಳನ್ನು ಹಂಚಿಕೊಳ್ಳಿರಿ ಅಂತ ಕೇಳಿದ್ದಾರೆ. ಸೊ ಈ ಥರ ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟದ ಚಿತ್ರಗಳನ್ನು ನೀವುಗಳು ಕೂಡ ಏನು ಮಾಡ್ಬೋದಪ್ಪ ಅಂದರೆ ಸಂಗ್ರಹವನ್ನು ಮಾಡ್ಬೋದು. ಅವುಗಳನ್ನು ತರಗತಿಯಲ್ಲಿ ಇದ್ರ ಬಗ್ಗೆ ಚರ್ಚೆಗಳನ್ನು ಮಾಡ್ಬೋದು ಶಿಕ್ಷಕರ ಸಹಾಯದಿಂದ. ಪ್ರಶ್ನೆ 6. ಈ ಕೆಳಗಿನ ಚಿತ್ರ ಸರಣಿ ಗಮನಿಸ್ರಿ, ಹೆಸರಿಸ್ರಿ, ಅವರ ಹೋರಾಟದ ಮಾದರಿಯನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲ ಚಿತ್ರದಲ್ಲಿ ದಾದಾಬಾಯಿ ನವರೋಜಿ ಅವರಿದ್ದಾರೆ. ಅವರು ಮಂದಗಾಮಿಗಳು ಆದರು. ಬಿಪಿನ್ ಚಂದ್ರಪಾಲ್ ಅವರು ತೀವ್ರಗಾಮಿಗಳು. ಚಂದ್ರಶೇಖರ್ ಆಜಾದ್ ಕ್ರಾಂತಿಕಾರಿಗಳು. ಬಾಲಗಂಗಾಧರ ತಿಲಕರು ತೀವ್ರಗಾಮಿಗಳು. ಮಂಗಲ್ ಪಾಂಡ್ಯ 1857ರ ದಂಗೆಯ ಕಾರಣೀಕರ್ತ. 6ನೇದು ಭಗತ್ ಸಿಂಗ್ ಕ್ರಾಂತಿಕಾರಿಗಳು. 7ನೇದು ಲಾಲಾ ಲಜಪತ್ ರಾಯ್ ಅವರು ತೀವ್ರಗಾಮಿಗಳು ಆಗಿದ್ದಾರೆ. 7ನೇ ಪ್ರಶ್ನೆ. ಮೇಲಿನ ಚಿತ್ರಗಳಲ್ಲಿರುವ ನಾಯಕರುಗಳು ಹೋರಾಟಕ್ಕೆ ಭಿನ್ನ ಮಾರ್ಗಗಳನ್ನು ಏಕೆ ಆಯ್ಕೆ ಮಾಡಿಕೊಂಡರು ಅಂತ ಪ್ರಶ್ನೆ ಇದೆ. ಉತ್ತರ: ಮೇಲಿನ ನಾಯಕರು ತಮ್ಮದೇ ಆದ ತತ್ವ ಹಾಗೂ ಸಿದ್ಧಾಂತಗಳನ್ನು ಹೊಂದಿದ್ರು. ಒಟ್ಟಾರೆ ಅವರ ಉದ್ದೇಶ ಸ್ವತಂತ್ರ ಭಾರತವನ್ನು ಸಾಧಿಸುವುದೇ ಆಗಿತ್ತು. ಅದಕ್ಕಾಗಿ ಅವರು ಭಿನ್ನ ಭಿನ್ನ ಮಾರ್ಗಗಳನ್ನು ತಮ್ಮದೇ ಆದ ತತ್ವಗಳ ಮೂಲಕ ಅನುಸರಿಸಿಕೊಂಡು ಹೋದರು. ಕಡೆ ಪ್ರಶ್ನೆ ಅಂದರೆ 8ನೇ ಪ್ರಶ್ನೆ. ಯಾವುದೇ ರೀತಿಯ ಹೋರಾಟಗಳಲ್ಲಿ ಅಹಿಂಸಾ ಮಾದರಿಯ ಹೋರಾಟ ಹೆಚ್ಚು ಸೂಕ್ತವಾಗಿದೆ, ಏಕೆ? ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಉತ್ತರ ನೋಡಿ, 8ನೇ ಪ್ರಶ್ನೆದು ಯಾವುದೇ ರೀತಿಯ ಹೋರಾಟಗಳಲ್ಲಿ ಅಹಿಂಸಾ ಮಾದರಿಯ ಹೋರಾಟ ತುಂಬ ಸೂಕ್ತವಾಗಿದೆ. ಏಕೆಂದರೆ ನಾವು ಮುಖ್ಯವಾಗಿ ಮನವಿ ಮತ್ತು ಪ್ರಾರ್ಥನೆಗಳನ್ನು ಸಲ್ಲಿಸ್ತೀವಿ. ನಮ್ಮ ಬೇಡಿಕೆಗಳನ್ನು ಅವರಿಗೆ ಅರ್ಥ ಮಾಡಿಸ್ತೀವಿ. ಅವರು ಬೇಗನೆ ತೀರ್ಮಾನಕ್ಕೆ ಬರ್ತಾರೆ, ಬಂದ ಹೋರಾಟದ ಮಾರ್ಗವನ್ನು ತಪ್ಪಿಸ್ತಾರೆ. ಆದ ಕಾರಣ ಹೋರಾಟ ಹೆಚ್ಚು ಸೂಕ್ತವಾಗಿರ್ತದೆ. ಸೊ ಆ ಕಾರಣಕ್ಕಾಗಿ ಏನು ಮಾಡಬೇಕಪ್ಪ ಅಂದರೆ ಅಹಿಂಸಾ ಹೋರಾಟವನ್ನು, ಅಹಿಂಸಾ ಮಾದರಿಯ ಹೋರಾಟವನ್ನು ನೀವು ಏನು ಮಾಡಬೇಕಾಗ್ತದೆ? ಬೆಂಬಲಿಸಬೇಕಾಗ್ತದೆ ಅಂತಕ್ಕಂಥದ್ದು ಸೊ ಉತ್ತರದಲ್ಲಿ ಬರೀಬೇಕು. ಮುಂದಿನ ಪ್ರಶ್ನೆ ಎಸ್ 9. ನಿಮ್ಮ ತಾಲೂಕು ಅಥವಾ ಜಿಲ್ಲೆಯಲ್ಲಿನ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಪಟ್ಟಿ ಮಾಡಿ ಅವರ ಶಿಕ್ಷಕರ ಸಹಾಯದಿಂದ ಅವರ ಬಗ್ಗೆ ತಿಳಿದುಕೊಳ್ಳಿ ಅಂತ ಕೇಳಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ SYM ಗವಿಯಪ್ಪ, AV ಶಂಕರಪ್ಪ, SV ಪಿಳ್ಳಣ್ಣ, ಹನುಮಂತರಾಯಪ್ಪ, ವೆಂಕಟರಾಮಯ್ಯ ಬಗ್ಗೆ ಬರೀಬೇಕು. ಇವರೆಲ್ಲ ವಿಜಯಪುರದ ಸ್ವಾತಂತ್ರ್ಯ ಹೋರಾಟಗಾರರೇ ಆಗಿದ್ದಾರೆ. ಪ್ರಶ್ನೆ 10. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದ ಮಹಿಳೆಯರನ್ನ ಪಟ್ಟಿ ಮಾಡ್ರಿ, ಅವರ ಬಗ್ಗೆ ತಿಳಿದುಕೊಳ್ಳಿ. ಇಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬರ್ತಾರೆ, ಸರೋಜಿನಿ ನಾಯ್ಡು ಬರ್ತಾರೆ, ಬೇಗಂ ಹಜರತ್ ಮಹಲ್, ಕಿತ್ತೂರು ರಾಣಿ ಚೆನ್ನಮ್ಮ, ಮೇಡಮ್ ಬಿಕಾಜಿ ಕಾಮ, ಸುಚೇತಾ ಕೃಪಲಾನಿ ಇವರೆಲ್ಲ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳಾ ಮಣಿಗಳೇ ಆಗಿದ್ರು. ಮಹಿಳೆಯರಲ್ಲಿ ಗುರುತಿಸಿಕೊಂಡಿದ್ರು ಅಂತ ನಾವು ಹೇಳ್ತೀವಿ. ಇಷ್ಟಿತ್ತು ನೋಡಿ 7ನೇ ತರಗತಿಯ 9ನೇ ಕಲಿಕಾ ಫಲ ಅಂದರೆ ಶೀರ್ಷಿಕೆ ಉತ್ತರಗಳನ್ನ. ಸೊ ಬೇಗ ನೀವು ವಿಡಿಯೋಗಳನ್ನು ಲೈಕ್ ಶೇರ್ ಮಾಡಿದರೆ ನಾವು ಬೇಗ ವಿಡಿಯೋಗಳನ್ನು ಫಾಸ್ಟಾಗಿ ಮಾಡ್ತೀವಿ ಅಂತ ಹೇಳ್ತಾ ವಾಟ್ಸಪ್ ಚಾನಲ್ ಟೆಲಿಗ್ರಾಮ್ ಗ್ರೂಪ್ ಅದ, ಅವುಗಳನ್ನು ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋ.